ಶರತ್ ಮಡಿವಾಳ್ ಸೇರಿ ಅನೇಕ ಜನರ ಹತ್ಯೆ ಏನಾಗಿದೆ, ಅಪರಾಧಿಗಳನ್ನು ಹಿಡಿಯೋದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿ ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ರಮಾನಾಥ್ ರೈ ಇದರಲ್ಲಿ ಭಾಳಷ್ಟು ಅವರ ಕೈವಾಡ ಇದೆ ಅನ್ನುವಂಥದ್ದು ಎಲ್ಲರ ಒಂದು ಆರೋಪ ಇದೆ. ಅದಕ್ಕಾಗಿ ನಮ್ಮ ರಮಾನಾಥ್ ರೈ ಅವರನ್ನು ತಕ್ಷಣ ಅವರು ರಾಜೀನಾಮೆ ಪಡಿಬೇಕು, ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು. ಇನ್ನು ಮುಂದಾದರೂ ಇಂಥ ಹಿಂದೂಗಳ ಹತ್ಯೆ ಆಗ್ತಾ ಇರುವಂಥದ್ದನ್ನು ಯಾರದೇ ಇರ್ಬೋದು, ಈ ಹತ್ಯೆಯನ್ನು ತಡೆಯೋದಕ್ಕೆ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಇದೆಲ್ಲಕ್ಕೂ ಕಾರಣ ಸಿದ್ದರಾಮಯ್ಯನವರ ಸರ್ಕಾರದ ವೈಫಲ್ಯ. ಒಂದು ಸರ್ಕಾರದ ಮೊದಲನೇ ಆದ್ಯ ಕರ್ತವ್ಯ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು, ನಂತರ ಉಳಿದದ್ದೆಲ್ಲ. ಆದರೆ ಇವತ್ತು ಈ ಸರ್ಕಾರ ಇದರಲ್ಲಿ ಸಂಪೂರ್ಣ ಆಗಿರುವಂಥದ್ದನ್ನು ನಾನು ಖಂಡಿಸ್ತೇನೆ. ಹಾಗಾಗಿ ನಾಳೆ ದಿನ ನಾವು ನಿರ್ಧಾರ ಮಾಡಿರುವಂತೆ ಮಂಗಳೂರಿನಲ್ಲಿ ಒಂದು 8-10 ಸಾವಿರ ಜನ ಸೇರಿ ಈ ಒಂದು ರಮಾನಾಥ್ ರೈ ಅವರ ರಾಜೀನಾಮೆ ಮತ್ತು ಹಿಂದೂಗಳ ಹತ್ಯೆ ಆಗಿರೋದರ ಬಗ್ಗೆ ಸಮಗ್ರ ತನಿಖೆ, ಅಪರಾಧಿಗಳನ್ನು ಹಿಡಿಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋ ಕಾರ್ಯಕ್ರಮ ನಿಶ್ಚಯ ಆಗಿರುವಂತೆ ನಾಳೆ ನಡೆಯುತ್ತೆ. ನಾನು ಅದರಲ್ಲಿ ಭಾಗವಹಿಸ್ತೇನೆ. ನಾಳೆ ಕಾರ್ಯಕರ್ತರ ಗೌರಿ ಲಂಕೇಶ್ ಅವರ ಹತ್ಯೆ ಇದು ಖಂಡನೀಯ. ಬಹುಶಃ ಯಾವ ನಿರ್ಭೀತಿಯಿಂದ ಗೌರಿ ಲಂಕೇಶ್ ಅವರು ಕೆಲಸ ಮಾಡ್ತಾಯಿದ್ರು, ಈ ರೀತಿ ನಿರ್ಭೀತಿಯಿಂದ ಕೆಲಸ ಮಾಡೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಅವರು ಆಫೀಸಿಂದ ಮನೆಗೆ 7:30 ಸಮಯದಲ್ಲಿ ಬಂದಾಗ ಬಾಗಿಲು ತೆರೆಯುವಂಥ ಸಮಯಕ್ಕೆ ಸರಿಯಾಗಿ 3 ಜನ ಬಂದು ಗುಂಡಾರಿಸಿ ಗೌರಿ ಲಂಕೇಶ್ ಅವರು ಹತ್ಯೆಯನ್ನು ಮಾಡಿದ್ದಾರೆ. ಬಹುಶಃ ಈ ಹತ್ಯೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ತಕ್ಷಣ ಅಪರಾಧಿಗಳನ್ನು ಬಂಧಿಸಬೇಕು. ಯಾರು ವೈಚಾರಿಕತೆಯಿಂದ ಒಂದು ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದನ್ನು ತಡೆಯುವಂಥದ್ದು, ಅಂಥವ್ರ ಮೇಲೆ ಈ ರೀತಿಯ ಘಟನೆಗಳು ನಡೀತಾ ಇರುವಂಥದ್ದು ಈ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಗೌರಿ ಲಂಕೇಶ್ ಅವರು ನಿರ್ಭೀತಿಯಿಂದ ಕೆಲವು ವಿಷಯಗಳನ್ನ ಬರೀತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂಥ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಸಹ ಸರ್ಕಾರದ ಮೇಲೆ ಇತ್ತು. ಅದರಲ್ಲೂ ವಿಫಲರಾಗಿದ್ದಾರೆ. ಈಗಲಾದರೂ ಅಪರಾಧಿಯನ್ನಾದರೂ ಹಿಡಿಯೋದು ಆದಷ್ಟು ಬೇಗ ಈ ಒಂದು ಗೌರಿ ಲಂಕೇಶರ ಹತ್ಯೆ ಅಪರಾಧಿಗಳನ್ನ ಹಿಡಿದು ನಾಡಿನ ಜನರಿಗೆ ಒಂದು ವಿಶ್ವಾಸ ಬರೋ ರೀತಿ ಸರ್ಕಾರ ನಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಅದೇ ಘಟನೆ ಆಯಿತು, 2 ವರ್ಷ ಆಯಿತು, ಇದುವರೆಗೆ ಅಪರಾಧಿಯನ್ನು ಹಿಡಿದಿಲ್ಲ. ಅವರ ಪತ್ನಿ ಉಮಾದೇವಿಯವರು ಕಣ್ಣು ಹಿಡ್ತಾ ಇರುವಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾನೇ ಇದ್ದೇವೆ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಇದು ಕೊನೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಇದು ಸಾಕು. ಇದು ಅಷ್ಟೇ ಅಲ್ಲದೇ ಈ ಗಣಪತಿಯವರ ಹತ್ಯೆ, ಅವರ ಸಾವೇನಾಯಿತು, ಈ ಬಗ್ಗೆ ಅವರ ತಂದೆ ಸುಪ್ರೀಂ ಕೋರ್ಟ್ಗೆ ಹೋಗಿ CBI ತನಿಖೆ ಆಗಬೇಕು ಅಂತ ಹೇಳಿದಾಗ ಈಗ CBI ತನಿಖೆಗೆ ಆದೇಶ ಮಾಡಿದ್ದಾರೆ. 3 ತಿಂಗಳಲ್ಲಿ ಈ ಸಿದ್ದರಾಮಯ್ಯನವರ ಸರ್ಕಾರ COD ತನಿಖೆ ಮಾಡಿಸಿ ತರಾತುರಿಯಲ್ಲಿ ರಾಜೀನಾಮೆ ಕೊಡಿಸಿದಂಥ ಲಂಕೇಶ್ ಇಂಥ ಜಾರ್ಜ್ ಅವ್ರನ್ನ ಮತ್ತೆ ವಾಪಸ್ ತಗೊಳ್ಳುವಂಥ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಈಗಲಾದರೂ ನಾನು ನೇರವಾಗಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡುತ್ತೇನೆ, ಜಾರ್ಜ್ ಅವ್ರನ್ನ ರಾಜೀನಾಮೆಯನ್ನು ಪಡಿಬೇಕು, ಉಳಿದ 2 ಅಧಿಕಾರಿಗಳನ್ನ ಸಸ್ಪೆನ್ಷನ್ ಇಡಬೇಕು. ತನಿಖೆ ಆದಮೇಲೆ ಅವ್ರು ನಿರಪರಾಧಿಗಳು ಅಂದರೆ ಮತ್ತೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ. ಆದರೆ ತಕ್ಷಣ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತಿದ್ದರೆ ಸಚಿವ ಸ್ಥಾನದಲ್ಲಿ ಇದ್ಕೊಂಡು ಮಾಡ್ಸೋಕ್ಕಾಗಲ್ಲ. ಅದಕ್ಕಾಗಿ CBI ತನಿಖೆ ನಡೆಯೋವರೆಗೆ ಅವರನ್ನು ಸಚಿವ